ಒಂದು ಅವಶ್ಯಕತೆ ಇತ್ತು. ಅದಕ್ಕೆ ಹೋದ ವರ್ಷ 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ನಿಂತಾಗ ನಾವು ಯಾವ ರೀತಿ ಪ್ರತಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಹೋಗಿ ಪಕ್ಷದ ಏನು 5 ಗ್ಯಾರಂಟಿಗಳ ಯೋಜನೆ ಇತ್ತು, 5 ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಸಾಧನೆ ಆಗಿರ್ಬೋದು, ಮತ್ತು ಅದೇ ರೀತಿ ತಂದೆ ಸತೀಶ್ ಜಾರಕಿಹೊಳಿ ಅವರು 15 ವರ್ಷಗಳ ಶಾಸಕರಾಗಿ ಭಾಗದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಎಲ್ಲವನ್ನ ತಾವು ಪ್ರಚಾರ ಮಾಡಿದ್ದೇವೆ. ಅದಕ್ಕೆ ಈ ಬರುವಂತ ಚುನಾವಣೆ ಕೂಡ ಅದೇ ರೀತಿ ಅದೇ ಒಂದು ಮಾದರಿಯನ್ನು ನಾವು ಮತ್ತೆ ಪ್ರಚಾರ ಮಾಡಬೇಕಾಗಿದೆ. ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಾಗಿ ನಾವು ಪ್ರಚಾರ ಮಾಡಿ ಹೆಚ್ಚಾನ ನಮ್ಮ ಬೂತದಿಂದ ಮತಗಳನ್ನ ಸೆಳೆಯಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ವಿಧಾನಸಭಾ ಚುನಾವಣೆಯಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ತಾವೆಲ್ಲರೂ 1 ಲಕ್ಷ ಮತಗಳನ್ನ ನೀಡುವ ಮುಖಾಂತರ ಅವರಿಗೆ ಶಾಸಕರಾಗಿ ಗೆಲ್ಲಿಸಿದ್ದಾರೆ. ಅದೇ ಕಾರಣದಿಂದ ಇವತ್ತು ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಲೋಕೋಪಯೋಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದಕ್ಕೆ ಅದೇ ರೀತಿ MP ಚುನಾವಣೆಯಲ್ಲಿ ಕೂಡ ನಾವು ತಯಾರಿ ಮಾಡಬೇಕು. ಹೆಚ್ಚಾನ ಮತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯಲಿಕ್ಕೆ ಒಂದು ತಯಾರಿಯನ್ನ ಮಾಡಬೇಕಾಗಿದೆ. ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ, ಈಗ 5 ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿತ್ತು. ಸರ್ಕಾರ ರಚನೆ ಆದ್ಮೇಲೆ ಒಂದು 2 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾವೆ, ಜಾರಿಯಲ್ಲಿದ್ದಾವೆ. ಈಗ 5 ಗ್ಯಾರಂಟಿಗಳ ಮುಖಾಂತರ ಒಂದು ಬಡ ಕುಟುಂಬ ಇರ್ಬೋದು, ಒಂದು ರೈತರ ಕುಟುಂಬ, ಒಂದು ಸಾಮಾನ್ಯ ವರ್ಗದ ಜನರಿಗೆ ಏನೇನು ಬೇಕು ಅದೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅನ್ನಭಾಗ್ಯ ಮುಖಾಂತರ ತಮಗೆ ಉಣ್ಲಿಕ್ಕೆ ಅನ್ನ ಸಿಗ್ತಾ ಇದೆ, 5 kg ಅನ್ನ ಕೊಡ್ತಾ ಇದೆ. ಉಳಿದ 5 kg ಅಕ್ಕಿಯ ಒಂದು ಅಮೌಂಟ್ ನಮಗೆ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ಮಹಿಳೆಯರಿಗೆ ಒಂದು ಫೋಕಸ್ ಮಾಡಿ ಅಡ್ಡಾಡ್ಲಿಕ್ಕೆ ಅವ್ರಿಗೆ ಅನುಕೂಲವಾಗದಂತ ಉಚಿತವಾಗಿ ಶಕ್ತಿ ಯೋಜನೆ ಬಸ್ ಫ್ರೀಯನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಮಹಿಳೆಯರು ಹೋಗ್ಬೇಕಂದ್ರೆ ಫ್ರೀಯಾಗಿ ನಾವು ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಅದೇ ರೀತಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ನೇರವಾಗಿ ತಮ್ಮ ಅಕೌಂಟಿಗೆ ಕೊಡ್ತಾ ಇದ್ದಾರೆ. ಮಹಿಳೆಯ ಕುಟುಂಬದ ಮುಖ್ಯ ಯಜಮಾನಿಗೆ ಅವ್ರಿಗೆ 2,000 ರೂಪಾಯಿ ನೇರವಾಗಿ ಅವ್ರ ಖಾತೆಗೆ ಕೊಡುವಂತ ಒಂದು ಯೋಜನೆ ಆಗಿದೆ. ಅದೇ ರೀತಿ ಯುವಕರಿಗೆ ಯಾರೇನೋ ನೌಕರಿ ಸಿಕ್ಕಿಲ್ಲ ಅವರಿಗೆ 3,000 ರೂಪಾಯಿ ನೇರವಾಗಿ 2 ವರ್ಷವರೆಗೂ ಅವ್ರಿಗೆ ಅನುಕೂಲವಾಗುವಂತೆ, ನೌಕರಿ ಸಿಗುವವರೆಗೆ ಅವರಿಗೆ ಅನುಕೂಲವಾಗುವಂತೆ ಆ ಯೋಜನೆ, ಯುವ ನಿಧಿ ಯೋಜನೆ ಜಾರಿಗೆ ಬಂದಿದೆ. ಅದಕ್ಕೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಓದ್ತಿದ್ರು ಒಂದು ಪರವಾಗಿ ಮತ್ತು ರೈತ ಜನರ ಪರವಾಗಿ ಇರತಕ್ಕಂಥ ಒಂದು ಪಕ್ಷ. ಅಂದಿನಿಂದ ನಾವು ಇತಿಹಾಸದಲ್ಲಿ ನೋಡಕ್ ಕೂಡ ಒಂದು ಸ್ವತಂತ್ರ ಪೂರ್ವದಲ್ಲಿ ಕೂಡ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂತ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ನಾವು ಹೇಳ್ಬೋದು. ಸ್ವತಂತ್ರ ಸಿಕ್ಕ ಮೇಲೆ ಒಂದು ಭಾರತ ದೇಶವನ್ನ ಬಲಿಷ್ಠ ಮಾಡ್ಲಿಕ್ಕೆ ಒಂದು ಏನೇನು ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಆಯಾ ಯೋಜನೆಗಳನ್ನ ಜಾರಿಗೆ ತಂದು ಅಂದಿನ ಪ್ರಧಾನಮಂತ್ರಿಯಾದಂತ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಅಂದಿನ ಕಾಲದಲ್ಲಿ ಅವಾಗಿನ ದೇಶಕ್ಕೆ ಏನೇನ್ ಬೇಕಾಗಿತ್ತು ಅವನ್ನೆಲ್ಲವನ್ನ ತಂದ್ರು. ಆಯಾ ಕಾಲದಲ್ಲಿ ಏರ್ಪೋರ್ಟ್ಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಹೈವೇಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ಇಂಥ ನೀರಾವರಿ ಯೋಜನೆಗಳಾಗಿರ್ಬೋದು, ಏನೇನು ಅವಶ್ಯಕತೆ ಇತ್ತು. ಪ್ರಮುಖವಾಗಿ ಮುಖ್ಯ ಸಂಸ್ಥೆ ಏನಿತ್ತು, ಏಮ್ಸ್ ಆಗಿರ್ಬೋದು, ಇವತ್ತು HAL ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಇಂಥ ಏನು ಪ್ರಮುಖ ಸಂಸ್ಥೆಗಳಿಂದ ನಾವು ಅವ್ರನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ಕೊಂಡು ಬಂದಿದೆ. ಇವು ಕೂಡ ರಾಜ್ಯದಲ್ಲಿ ಒಂದಾದ್ಮೇಲೆ 1 ವರ್ಷಗಳ ಕಾಲದಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷ ತಂದಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧ್ಯದಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವ ಸಂಪುಟದ ಎಲ್ಲ ಸಚಿವರು ಶ್ರಮವನ್ನ ವಹಿಸ್ತಾರೆ. ಈ ಭಾಗದಲ್ಲಿ ಕೂಡ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮತ್ತು ಲೋಕೋಪಯೋಗಿ ಸಚಿವರಾಗಿ ತಂದೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಈ ಭಾಗಕ್ಕೆ
ವಿವಿಧ ಕಾಮಗಾರಿ ರೂಪಗಳಲ್ಲಿ ಅನುದಾನವನ್ನು ತಂದಿದ್ದಾರೆ. ಅನೇಕ ಸ್ಟೇಟ್ ಹೈವೇಗಳನ್ನು ಕೊಟ್ಟಿದ್ದಾರೆ, ಇಂಟೀರಿಯರ್ ರೋಡ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಬ್ರಿಡ್ಜಸ್ಗಳಾಗಿರ್ಬೋದು, ಶಾಲೆ ಕೊಠಡಿಗಳಾಗಿರ್ಬೋದು, ಇಂತಹ ಅನೇಕ ಕಾಮಗಾರಿ ಈಗಾಗಲೇ 6 ತಿಂಗಳಲ್ಲೇ ಅದು ಚಾಲನೆಯನ್ನು ನೀಡಿದ್ದಾರೆ. ನಮ್ಮ ಭಾಗದಲ್ಲಿ ಪ್ರಮುಖವಾಗಿ 15 ವರ್ಷಗಳಿಂದ ತಾವು ಯಾವ ರೀತಿ ಈ ಭಾಗದ ಅಭಿವೃದ್ಧಿ ಆಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಪ್ರಮುಖವಾಗಿ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಬೇಕಾಗಿದ್ದು ಎಲ್ಲವನ್ನ ಒದಗಿಸಿಕೊಡುವಲ್ಲಿ ತಂದೆಯವರಿದ್ದು ಯಶಸ್ವಿಯಾಗಿದ್ದಾರೆ. ಈ ಭಾಗದಲ್ಲಿ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ವಾರ್ಡ್ಗಳಲ್ಲಿ ಸಿಸಿ ರಸ್ತೆಗಳಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಹೈಮಾಸ್ಗಳಾಗಿರ್ಬೋದು, ವಿವಿಧ ಸಮುದಾಯಗಳಲ್ಲಿ ಬೇಡಿಕೆದಂತ ಸಮುದಾಯ ಗುಡಿಗಳಿರುವಂಥ ಸಮುದಾಯ ಭವನಗಳಾಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, ಡ್ಯಾಮ್ಗಳಿಗೆ ಡ್ಯಾಮಿಂದ ಗ್ರಾಮಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಆಗಿರ್ಬೋದು ಅಂತ ಹಲವಾರು ಯೋಜನೆಗಳನ್ನ ಮುಂದೆ ಸತೀಶ್ ಜಾರಕಿ ಅವರು ಹಂತ ಹಂತವಾಗಿ 15 ವರ್ಷಗಳಿಂದ ತಾವು ಎಲ್ಲ ನಮ್ಮನ್ನ ಮಾಡಿದ್ದಾರೆ. ಇವು ಕೂಡ ನಿರಂತರವಾಗಿ ಕ್ಷೇತ್ರದ ಪರ ಚಿಂತನೆ, ಕಾಳಜಿ ಇವತ್ತು ಇದ್ದೇ ಇದೆ. ನಿರಂತರವಾಗಿ ಅನೇಕ ನೀರಾವರಿ ಯೋಜನೆ ಆಗಿರ್ಬೋದು ಕೆಲಸಗಳನ್ನ ಅವರು ತರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲೀಲಿ ಅಂತ ಉದ್ದೇಶದಿಂದ ಅವರು ಶಾಲಾ ಕೊಠಡಿಗಳನ್ನು ಕೊಡ್ತಾ ಇದ್ದಾರೆ. ಒಂದು ನಮ್ಮ ಭಾಗದ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾಗದ ಸರ್ಕಾರಿ ಶಾಲೆ ಯಾವ ರೀತಿ ಅಭಿವೃದ್ಧಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಒಂದು ಖಾಸಗಿ ಶಾಲೆ ರೀತಿಯಲ್ಲೇ ಒಂದು ಅಭಿವೃದ್ಧಿ ಆಗಿದ್ದಾವೆ. ಅಷ್ಟೊಂದು ಅಭಿವೃದ್ಧಿ ಈ ಭಾಗದ ತಂದೆಯವರು ಮಾಡಿದ್ದಾರೆ. ದೊಡ್ಡ ದೊಡ್ಡ ನೀರಾವರಿ ಯೋಜನೆ ಆಗಿರ್ಬೋದು ಅವನು ಕೂಡ ಇದ್ದಾರೆ. ಪ್ರಮುಖವಾಗಿ ರಾಣಿ ಚೆನ್ನಮ್ಮ ಝೂ ಒಂದು ಉದಾಹರಣೆ ತಾವು ನೋಡ್ಬೋದು. ಮತ್ತು ನಾವು ಝೂ ನೋಡ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಮೈಸೂರಿನಿಂದ 450 ಕಿಲೋಮೀಟರ್ ದೂರ ಇದೆ. ಒಂದು ರಾತ್ರಿ ತಾವು ಟ್ರೈನಲ್ಲಿ ಕೂತು ಹೋದಾಗ ಮೈಸೂರಿಗೆ ತಲುಪಲ್ಲಿ ಝೂ ನೋಡುವಂತ ಒಂದು ವ್ಯವಸ್ಥೆ ಇತ್ತು. ಈಗ ತಂದೆ ಸತೀಶ್ ಜಾರಕಿ ಅವರು ಹೋದ್ಸತ್ತೆ ಜಿಲ್ಲಾ ಮಂತ್ರಿ ಇದ್ದಾಗ ಆ ಟೈಮ್ನಲ್ಲಿ ಅದನ್ನೇನು ಜಾರಿ ತಂದು ಅವಾಗಿಂದ ನಮ್ಮ ಎಂಕಟಮಠ ಕ್ಷೇತ್ರ ಒಂದು ಕೇಂದ್ರ ಆಕರ್ಷಣ ಅಂತ ನಾವು ಹೇಳ್ಬೋದು. ಎಲ್ಲಾ ತರದ ಪ್ರಾಣಿ ಪಕ್ಷಿ ಆಗಿರ್ಬೋದು ಎಲ್ಲವನ್ನ ತಂದಿಟ್ಟಿದ್ದಾರೆ. ಒಂದು ಮೈಸೂರು ಝೂ ಅಷ್ಟೇ ಒಂದು ಪ್ರಸಿದ್ಧ ನಮ್ಮ ರಾಣಿ ಚೆನ್ನಮ್ಮ ಝೂ ಆಗಿದೆ. ಅದೇ ರೀತಿ ಅನೇಕ ನಮ್ಮ ಭಾಗದಲ್ಲಿ ವಿಕಸ್ ಅಂತ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಇವತ್ತು ನಮ್ಮ ಭಾಗದಲ್ಲಿ ಕಾರ್ಯನಿರ್ವಹಿಸಿದೆ. ಅದು ಎಂಕಟಮಠ ಕ್ಷೇತ್ರ ಬಿಟ್ಟರೆ ಮತ್ತೆ ಯುರೋಪ್ದಲ್ಲಿ ಹೊರಗರ ವಿದೇಶದಲ್ಲಿ ಆ ಕಂಪನಿ ಉಪಸ್ಥಿದೆ. ಅದಕ್ಕೆ ನಮ್ಮ ಭಾಗದ ಯುವಕರಿಗೆ ಅದರಿಂದ ಸಾಕಷ್ಟು ಅನುಕೂಲವಾಗಿದೆ. ನಮ್ಮ ಕಾರ್ಖಾನೆ ವತಿಯಿಂದ ಕೂಡ ಸಾಕಷ್ಟು ಈ ಭಾಗದ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಈ ಭಾಗದ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಒಂದು ಫ್ಯಾಕ್ಟರಿ ಸಾಕಷ್ಟು ಅನುಕೂಲವಾಗಿದೆ. ಮತ್ತು ಅವ್ರು ಬೇರೆ ಬೇರೆ ಕಡೆ ದೂರ ಮಹಾರಾಷ್ಟ್ರ ಆಗಿರ್ಬೋದು ಬೇರೆ ದೂರ ಭಾಗದ ಕಬ್ಬನ್ನ ಕಳಿಸುವಂತ ಪರಿಸ್ಥಿತಿ ಇದೆ. ಈಗ ಸಾಕಷ್ಟು ಈ ಭಾಗದ ರೈತರಿಗೆ ಕೂಡ ಅನುಕೂಲವಾಗಿದೆ. ಅದಕ್ಕೆ ನಿರಂತರವಾಗಿ ಜನರ ಒಂದು ಜೊತೆ ಇದ್ದು ಅವ್ರಿಗೆ ಪರಿಹಾರ ಕೊಡು, ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ತಂದೆ ಸತೀಶ್ ಜಾರಕಿ ಅವರು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರತಿ ವಾರ ಅವರು ತಪ್ಪದೆ ಗೋಕಾಕ್ ಅಥವಾ ಬೆಳಗಾಂದಲ್ಲಿ ಒಂದು ಜನರ ಒಂದು ಸಂಪರ್ಕ ಒಂದು ಸಭೆ ಇರ್ತಾರೆ. ಅದರಲ್ಲಿ ಸಾವಿರಾರು ಜನ ತಮ್ಮ ಸಮಸ್ಯೆಗಳನ್ನ ತಗೊಂಡು ಬಂದಿರ್ತಾರೆ. ಪ್ರತಿ ರವಿವಾರ ತಾವು ಕೂಡ ಈ ಭಾಗದ ಜನರು ಸಾಕಷ್ಟು ಬಂದಿರಬೇಕು. ಅಲ್ಲಿ ಎಷ್ಟೇ ಸಮಯ ಆಗಲಿ 3 ತಾಸಾಗಲಿ 4 ತಾಸಾಗಲಿ ತಾಳ್ಮೆಯಿಂದ ಕೂತು ಅವರೆಲ್ಲ ಸಮಸ್ಯೆಗಳನ್ನ ಕೇಳಿ ಅವ್ರನ್ನ ಪರಿಹಾರ ಕೊಡುವಂತ ವ್ಯವಸ್ಥೆ ತಂದೆ ಸತೀಶ್ ಜಾರಕಿ ಅವರು ಇವತ್ತು ಮಾಡ್ತಾ ಇದ್ದಾರೆ. ಎಷ್ಟೇ ಬಿಸಿ ಇದ್ರು ಕೂಡ ಜನರಿಗೆ ಭೇಟಿಯಾಗಿ ಅವರ ಸಮಸ್ಯೆ ಏನಿದೆ ಅವರಿಗೆ ಸ್ಪಂದನೆ ಮಾಡುವಂತ ನಿಟ್ಟಿನಲ್ಲಿ ತಂದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ನೇಮಕಕ್ಕ ಅವರು ಕೂಡ ಮುಂದಿನ ದಿನಗಳಲ್ಲಿ ಆ ನೇಮಕತ್ವವನ್ನ ಅದೇ ಮಾದರಿಯಲ್ಲಿ ಕೆಲಸ ಕಾರ್ಯನ ಮಾಡ್ತಾರಂತ ಹೇಳುತ್ತಾ, ಯಾಕಂದ್ರೆ ಇವತ್ತು MP ಅವರು ಕೂಡ ನಮ್ಮವರಾದ್ರೆ ನಮ್ಗೆ ಸಾಕಷ್ಟು ಅನುಕೂಲ ಆಗುತ್ತೆ. ನಮ್ಮ ಭಾಗದ ಜನತೆಗೆ ಇನ್ನೂ ಒಂದು ಶಕ್ತಿ ಬಂದಂಗಾಗತ್ತೆ, ಅವರು ಕೂಡ ಒಂದು ಕೈ ಬಲಪಡಿಸಿದಂಗಾಗತ್ತೆ ಅಂತ ಉದ್ದೇಶದಿಂದ ನಾವೆಲ್ಲರೂ ಅತಿ ಹೆಚ್ಚು ಮತಗಳನ್ನ ಸೆಳಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅವರು MP ಕೂಡ ನಮ್ಮವರನ್ನೇ ಆದ್ರೆ ಇನ್ನೂ ಹೆಚ್ಚಿನ ಅನುದಾನ ತರಲಿಕ್ಕೆ ಇನ್ನೂ ಈ ಭಾಗದ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಸಾಧ್ಯವಾಗುತ್ತೆ. ಅದಕ್ಕೆ ಅದೊಂದು ನಾವು ಗಮನ ಇಟ್ಕೊಂಡು ಆ ಪ್ರಚಾರ ಕಾರ್ಯವನ್ನ ಮಾಡುವಂತ ತಮ್ಮಲ್ಲಿ ಕೇಳ್ಕೊಳುತ್ತಾ, ಯಾಕಂದ್ರೆ ಇವತ್ತು ಈ ಕರ್ನಾಟಕ ರಾಜ್ಯದ ಏನ್ ಜನರಿದೆ ಅವರು ಕೂಡ ಸಾಕಷ್ಟು ಒಂದು
ಅನ್ಯಾಯವಾಗ್ತಿರೋ ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿರ್ಬೋದು. ಈಗ ನಾವು ಟ್ಯಾಕ್ಸ್ ಕಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ತಾರೆ. ಆ ಕರ್ನಾಟಕ ರಾಜ್ಯ ಏನು ಸರ್ಕಾರಕ್ಕೆ ತೆರಿಗೆಯನ್ನು ತುಂಬುತ್ತೆ, ಆ ತೆರಿಗೆ ತುಂಬಲು ಸುಮಾರು 4 ಲಕ್ಷ ಕೋಟಿ ಅಮೌಂಟನ್ನು ಅವರು ಏನು ಸರ್ಕಾರಕ್ಕೆ ಕೊಡ್ತಾರೆ. ಆದರೆ ಏನು ಸರ್ಕಾರದಿಂದ ಒಳ್ಳೆ ಕರ್ನಾಟಕ ರಾಜ್ಯಕ್ಕೆ ಬರೋದು ಬರೀ 50,000 ಕೋಟಿ. ಅಂದ್ರೆ ತಾವು 100 ರೂಪಾಯಿ ಟ್ಯಾಕ್ಸ್ ಕಟ್ಟರೆ ಬರೀ 15 ರೂಪಾಯಿ ತಮಗೆ ಕರ್ನಾಟಕ ರಾಜ್ಯದ ಜನರಿಗೆ ಒಳ್ಳೆ ವಾಪಸ್ ಬರುತ್ತೆ. ಅದಕ್ಕೆ ಆ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಒಂದು ಅನುದಾನ ತರುವ ಒಂದು ವಿಚಾರದಲ್ಲಿ ಸಾಕಷ್ಟು ಒಂದು ಹಿನ್ನಡೆ ಆಗಿದೆ. ಅದನ್ನು ನಾವು ಸುಧಾರಣೆ ಮಾಡುವಂತ ಅವಶ್ಯಕತೆ ಇದೆ. 25 ಜನ ಕರ್ನಾಟಕ ರಾಜ್ಯದಿಂದ MP ಅವರಿದ್ರು ಕೂಡ ಅವರು ವಿಫಲರಾಗಿದ್ದಾರೆ. ಅದಕ್ಕೆ ಒಂದು ಪ್ರಬಲವಾದಂತ MP ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ಬೇಕಂತ ಇವತ್ತಿನ ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಒಂದು ಅದೇ ಒಂದು ಮನವಿ ಇತ್ತು. ಅದಕ್ಕೆ ಆ ನಿಟ್ಟಿನಲ್ಲಿ ಒಂದು ಪಕ್ಷ ಒಂದು ಒಳ್ಳೆ ನಿರ್ಧಾರ ತಗೋತಕ್ಕಂತ ನಮ್ಮ ಅನಿಸಿಕೆ ಇದೆ. ಪ್ರಿಯಾಂಕಾ ಅವರು ಕೂಡ ಸಾಕಷ್ಟು ರಾಜಕೀಯಕ್ಕೆ ಅವರೇನು ಹೊಸವರಲ್ಲ. 2 ವರ್ಷದಿಂದ ಸಂಜೆ ಅವರು ಆ ಸಂದರ್ಭದಲ್ಲಿ ಕೂಡ ಅವರು ಸಾಕಷ್ಟು ಓಡಾಟವನ್ನು ಮಾಡಿದ್ದಾರೆ. ಎಕ್ಕಡ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಬಹುಶಃ ಎಲ್ಲ ಹಳ್ಳಿಗಳಲ್ಲಿ ಅವರು ಸುತ್ತಾಡಿದ್ದಾರೆ. ಎಲ್ಲಾ ಕಡೆ ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಇದೇ ಪ್ರಥಮ ಬಾರಿಗೆ ತಮ್ಮ ಜೊತೆ ಅವರೇನು ಭೇಟಿ ನೀಡಿಲ್ಲ. ಸಾಕಷ್ಟು ಸಲ ಈ ಭಾಗದಲ್ಲಿ ಕೂಡ ಅವರು ಬಂದಿದ್ದಾರೆ. ಮಹಿಳೆಯರ ಜೊತೆ ಒಂದು ಒಳ್ಳೆ ಒಡನಾಟವನ್ನು ಹೊಂದಿದ್ದಾರೆ. ಮಹಿಳೆಯ ಸಂಘದ ಜೊತೆ ಕೂಡ ಒಂದು ಒಳ್ಳೆ ಸಂಪರ್ಕ ಇದೆ. ಅದಕ್ಕೆ ಅವರು ತಾವೆಲ್ಲರೂ ಸೇರ್ಕೊಂಡು ಅವ್ರ ಜೊತೆ ಪ್ರಚಾರ ಮಾಡುವಂತ ಕಾರ್ಯ ತಾವೆಲ್ಲರೂ ಮಾಡಂತ ಹೇಳ್ತಾ, ಯಾಕಂದ್ರೆ ಅವರು ಕೂಡ ಒಬ್ರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಾಯಕರಾಗಿ ಬೆಳೆದಂತ ನಮ್ದು ಒಂದು ಆಸೆ ಇದೆ. ಯಾಕಂದ್ರೆ ಅವರು ಕೂಡ ಒಬ್ರು ಸಾಮಾನ್ಯ ಒಂದು ವಿಷಯದಿಂದ ಬಂದಂತಲ್ಲ, ಒಂದು ಅವರು ಕೂಡ ವೆಲ್ ಎಜುಕೇಟೆಡ್ ಆಗಿ ಬಂದಿದ್ದಾರೆ. ಇವತ್ತು ಯುವಕರು ಯಾವತ್ತಿದ್ರು ರಾಜಕಾರಣದಲ್ಲಿ ಮುಂದೆ ಬರ್ಬೇಕಂತ ಒಂದು ಎಲ್ಲರೂ ಕನಸಾಗತ್ತೆ. ಎಜುಕೇಟೆಡ್ ಯಾವತ್ತಿದ್ರು ಒಂದು ಮುಂಚೂಣಿಯಲ್ಲಿ ಬರಬೇಕು, ರಾಜಕಾರಣದಲ್ಲಿ ಬರ್ಬೇಕಂತ ಎಲ್ಲರೂ ಹೇಳ್ತಿರ್ತಾರೆ. ಅವರು ಕೂಡ ಇವತ್ತು MBA ಗ್ರಾಜುಯೇಟ್ ಅದಾರ. ಅವರು MBA ಗ್ರಾಜುಯೇಟ್ ಅದು ಸಾಮಾನ್ಯದಿಂದ ಪಾಸ್ ಆಗಿಲ್ಲ, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಲ್ಲಿ ಅವರು ಕಾಲೇಜಲ್ಲಿ ಪಾಸ್ ಆಗಿದ್ರು. ಅದಕ್ಕೆ ಎಜುಕೇಟೆಡ್ ಯೂತ್ಗಳನ್ನ ನಾವು ಪ್ರೋತ್ಸಾಹ ಮಾಡುವಂತ ಕಾರ್ಯ ನಾವೆಲ್ಲರೂ ಮಾಡಬೇಕಾಗಿದೆ. ಒಂದು ಅದಕ್ಕೆ ತಾವೆಲ್ಲರೂ ಪ್ರಜ್ಞಾವಂತರ ಮತದಾರರಾಗಿ ಯಾರು ನಮ್ಮ ಭಾಗದ ಅಭಿವೃದ್ಧಿ ಮಾಡ್ತಾರೆ, ಯಾರು ನಮ್ಮ ಹಕ್ಕುಗಳನ್ನ ಕಾಪಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ, ಅವರಿಗೆ ತಾವೆಲ್ಲ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮುಖಾಂತರ ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹವನ್ನ ಮಾಡಿ ಅವರಿಗೆ ಆಶೀರ್ವಾದವನ್ನ ಮಾಡಿ ಅಂತ ನಮ್ಮಲ್ಲಿ ತಿಳ್ಕೊಳ್ತೇನೆ. ಬರುವಂತ ಚುನಾವಣೆಯಲ್ಲಿ ಕೂಡ ಮೇ 7ವರೆಗೂ ಇನ್ನೂ ನಮಗೆ ಸಮಯ ಇದೆ. ಅದಕ್ಕೆ ಇನ್ನೂ ಸಾಕಷ್ಟು ನಮಗೆ ಕಾರ್ಯ ಮಾಡ್ಲಿಕ್ಕೆ ಇನ್ನೂ 48 ದಿವಸಗಳಿದಾವೆ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಕಾರ್ಯಗಳನ್ನ ಮಾಡಿ, ಈಗ ಪ್ರಥಮ ಬಾರಿಗೆ ಕೊಡೋಗಿ ಜಿಲ್ಲಾ ಪಂಚಾಯತ್ ನಾವು ವಿಸಿಟ್ ಮಾಡಿದ್ದೇವೆ. ಅದಾದ್ಮೇಲೆ ಪ್ರತಿ ಗ್ರಾಮ ಪಂಚಾಯತ್ ವೈಸ್ ನಾವು ಪ್ರಚಾರ ಮಾಡಲಿಕ್ಕೆ ತಮ್ಮ ಕಾರ್ಯಕರ್ತರಿಗೆ ಭೇಟಿಯಾಗಲಿಕ್ಕೆ ನಾವು ಬರ್ತೇವೆ. ಅದಕ್ಕೆ ಬಹುಶಃ ಈ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿ ಅಂದ್ರೆ ಬಹಳ ಒಂದು ದೊಡ್ಡ ವ್ಯಾಪ್ತಿ. ಸುಮಾರು 500ಕ್ಕಿಂತ ಹೆಚ್ಚು ಹಳ್ಳಿಗಳ ಇದರಲ್ಲಿ ಬರ್ತಾವೆ. ಅದಕ್ಕೆ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಭೇಟಿಯಾಗಕ್ಕೆ ಬಹುಶಃ ಅದು ಅಸಾಧ್ಯ. ಯಾಕಂದ್ರೆ ಅಷ್ಟೊಂದು ಸಮಯ ಕೂಡ ಇಲ್ಲ. ಅದಕ್ಕೆ ತಾವೇ ಜವಾಬ್ದಾರಿಯನ್ನ ತಗೊಂಡು ಬಹಳಷ್ಟೊಂದು ಕಾಳಜಿಯಿಂದ ನಾವೇ ಕಾರ್ಯಕರ್ತ ತಾವೇ ಒಂದು ಅಭ್ಯರ್ಥಿ ಅಂತ ಒಂದು ಮನೋಭಾವನೆ ಇಟ್ಕೊಂಡು ನಾವೆಲ್ಲರೂ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಪಕ್ಷದವರಾದ್ರೆ ತಾವೇ ಒಂದು ಅವ್ರ MP ಆದ್ರೆ ತಾವೇ ಒಂದು MP ಆದ್ರೆ ನಾವೇ ಒಬ್ರು ಎಲ್ಲರೂ MP ಆದ್ರೆ ನಾವು MP ಆದ್ರೆ ತಾವೆಲ್ಲ ಸಾಮಾನ್ಯ ಜನರು ನಾವು MP ಆದ್ರೆ ಕಾರಣ ತಾವೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಬಹಳ ಒಂದು ದೊಡ್ಡ ಜವಾಬ್ದಾರಿ ತಮ್ಮಲ್ಲಿ ಇದೆ. ಅದಕ್ಕೆ ಆ ಕಾರ್ಯವನ್ನ ತಾವೆಲ್ಲರೂ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಂತ ತಮ್ಮಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಅಲ್ಲದೆ ತಮ್ಮ ಕುಟುಂಬದವರಾಗಿರ್ಬೋದು, ತಮ್ಮ ಕಾರ್ಯಕರ್ತರಿಗೆ ಹೇಳೋ ಮುಖಾಂತರ ಹೆಚ್ಚಿನ ಮತ ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ತೀರಾ, ಅವರಿಗೆ ನಮಗೆ ಆಶೀರ್ವಾದ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.